ಯಾರು ಹಾಂ ಅಕ್ಕ ಅಮ್ಮು ನೋಡಲ್ಲಮ್ಮ ಯಾರು ಬಂದಾರ ಯಾರು ಯಾನು ಅಮ್ಮ ಇಲ್ವಲ್ಲ ಅಮ್ಮ ಏನು ಮಾಡತ್ತಮ್ಮ ಕ್ರಾಫ್ಟಾ ಏನು ಕ್ರಾಫ್ಟ್ ಇದು ನನ್ನ ಬರ್ತ್ಡೇಕ ಚೆನ್ನಾಗೈತೆ ಮಾಡಿ ಗಿಫ್ಟ್ ಕೊಡೋಕ್ಕೇನ ಏನೇನು ಗಿಫ್ಟ್ ತಂದಿ ಮತ್ತು ಯಾಕೆ ತೊಗೊಳಕತ್ತಾವ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಂದ್ರೆ ಏಪ್ರಿಲ್ 15 ನಮ್ಮ ಯಾನಂದು ಬರ್ತ್ಡೇ ಸೆಲೆಬ್ರೇಷನ್ ಐತಿ ಈ ಬರ್ತ್ಡೇ ಹೆಂಗಾಯ್ತು ಏನೇನಾಯಿತು ನಾವು ಏನೇನು ಪ್ರಿಪ್ರೇಷನ್ ಮಾಡಿದ್ವಿ ಎಲ್ಲನೂ ಈ ವಿಡಿಯೋ ಒಳಗೆ ಐತಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ತ್ಡೇ ದಿವಸ ಎಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ನಮ್ಮ ಆನಾಗ ಮಾರ್ನಿಂಗ್ ದೇವರಿಗೆ ನಮಸ್ಕಾರ ಮಾಡಿಸಿ ಆಮೇಲೆ ಆರತಿ ಮಾಡಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬಟ್ ಅವಳಿಗೆ ಹೊಸ ಡ್ರೆಸ್ ಹಾಕಿದ ತಕ್ಷಣ ಫುಲ್ ಕಿರಿಕಿರಿ ಮಾಡ್ಕೊಳಕತ್ತಿದ್ಲು ಯಾಕಂದ್ರೆ ಫುಲ್ ಬಿಸಿಲಿತ್ತು ಫುಲ್ ಕಾವಾಗತ್ತಿತ್ತು ಸೊ ಯಾವುದು ಹೊಸ ಡ್ರೆಸ್ ಬ್ಯಾಡ್ ಅಂಥೇಳಿ ಭಾಳ ಕಿರಿಕಿರಿ ಮಾಡ್ಕೊಳಕತ್ತಿದ್ಲು ಸ್ವಲ್ಪ ಹೊತ್ತರ ಹೊಸ ಡ್ರೆಸ್ ಹಾಕಿ ಅವಳಿಗೆ ಆರತಿ ಮಾಡ್ಬೇಕು ಅನ್ನೋದು ನಮ್ಮದಿತ್ತು ಬಟ್ ಅವಳೆ ಯಾಕೋ ಅನ್ಕಂಫರ್ಟ್ ಫೀಲ ಮಾಡ್ಕೊಳಕತ್ತಿದ್ಲು ಬಟ್ ಏನೋ ಇರಲಿ ಅಂತೇಳಿ ಸ್ವಲ್ಪ ಹೊತ್ತು ಆರತಿ ಮಾಡೋ ಸಂಬಂಧರ ಇರಲಿ ಅಂತೇಳಿ ಹೊಸ ಡ್ರೆಸ್ ಹಾಕಿದ್ವಿ ಒಂದು ನಮ್ಮ ಕಡೆ ಏನಂದ್ರೆ ಆರತಿ ಮಾಡೋ ಮುಂದೆ ಬರ್ತ್ಡೇ ದಿವಸ ಕೊಳ್ಳಾಗ ಮಾಲೆ ಹಾಕ್ತೀವಿ ಆ ಮಾಲೆ ಹಾಕ್ಬೇಕಂದ್ರೆ ಒಟ್ಟು ಅವಳು ಹಾಕಿಸ್ಕೊಳ್ಳೋವಳಾಗಿದ್ಲು ಬಟ್ ಇರಲಿ ಬಿಡು ಅವಳಿಗೆ ಯಾಕೆ ಅನ್ಕಂಫರ್ಟ್ ಫೀಲ್ ಮಾಡೋದು ಅಂಥೇಳಿ ನಾನು ಜಸ್ಟ್ ಅವಳಿಗೆ ಹಣೆ ಮೇಲೆ ಕುಂಕುಮ ಹಚ್ಚಿ ಜಸ್ಟ್ ಆರತಿ ಮಾಡಿದ್ನಿ ಈ ಆರತಿ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಟೆಂಪಲಿಗೆ ಹೋಗಿ ಅವಳನ್ನು ಟೆಂಪಲಿಗೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಬಂದ್ವಿ ಬರ್ತ್ಡೇ ದಿವಸ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಬರ್ತ್ಡೇಗೆ ನಮ್ಮ ಅಕ್ಕ ನಮ್ಮವ್ವ ಮತ್ತು ನಮ್ಮಮ್ಮ ಎಲ್ಲರೂ ಬಂದಿದ್ದರು ಸೊ ಸ್ಪೆಷಲ್ ಬರ್ತ್ಡೇ ಭಾಳ ಖುಷಿ ಅನ್ಸಾಕತ್ತೈತೆ ಆ್ಯಕ್ಚುಲಿ ಎಲ್ಲರೂ ಬಂದಿದ್ದು ನಮ್ಮ ಅಕ್ಕ ಅವಳಿಗೆ ಅಂಥೇಳಿ ಕಾಲಾಗಿನ ಗೆಜ್ಜಿ ಗಿಫ್ಟ್ ತೊಗೊಂಡು ಬಂದಿದ್ಲು ಆಮೇಲೆ ಈ ಡ್ರೆಸ್ಸೂ ಅವಳ ತೊಗೊಂಡು ಬಂದಿದ್ಲು ಸೊ ಅದೇ ಡ್ರೆಸ್ ಮಾರ್ನಿಂಗ್ ಹಾಕಿದ್ವಿ ಅವಳ ಗೆಜ್ಜಿ ಹಾಕಾಕತ್ತಾಳ ಇವಾಗ ಕಾಲಿಗೆ ಸೊ ಗೆಜ್ಜಿ ಅವಳಿಗೆ ನಮ್ಮ ಯಾನಾಗ ಫುಲ್ ಖುಷಿ ಆದ್ಲು ಗೆಜ್ಜಿ ಹಾಕಿಸ್ಕೊಂಡು ಸೊ ಗೆಜ್ಜಿನ ಗಿಫ್ಟ್ ತೊಗೊಂಡು ಬಂದಿದ್ಲು ನಮ್ಮ ಅಕ್ಕನ ಕಡೆಯಿಂದ ಈ ಗಿಫ್ಟ್ ಆದರೆ ಇನ್ನು ನಮ್ಮ ಅಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಐತಿ ಅದೇನಪ್ಪ ಅಂತಂದ್ರೆ ಸೊ ಅವಳ ಈಗ ಗಿಫ್ಟ್ ಕೊಡ್ತಾಳ ನೋಡೋಣಂತೆ ಅಷ್ಟು ಕ್ಯೂಟ್ ಐತಿ ಅಲ್ಲಿ ನೋಡಲ್ಲ ಅಕ್ಕ ಏನ ಕೊಡತ್ತ ಸೂಪರ್ ಥ್ಯಾಂಕ್ ಯು ಅನ್ನ ನೋಡು ಅದಕ್ಕೆ ಈಗ ತೋರಿಸಿ ಏನೈತೆ ಅಂತ ಹೇಳಿ ಹಾಂ ಏನೈತೆ ಏನು ಓದಮ್ಮ ಅದು ಏನೈತೆ ಓದ್ತಾಳ ತಡಿ ಏನೈತೆ ಏನದ ಎಷ್ಟು ಚಂದ ಗಿಫ್ಟ್ ರೆಡಿ ಮಾಡ್ಕೊಂಬಂದಾಳ ಅಕ್ಕ ಅಂದ್ರೆ ಸೊ ಕರೆನ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ಅವಳ ಇದನ್ನು ಪ್ರಿಪೇರ್ ಮಾಡಿ ತೊಗೊಂಡು ಬಂದಾಳ ಇಲ್ಲೇ ಬಂದು ಪ್ರಿಪೇರ್ನೂ ಮಾಡಿದ್ಲು ಸೊ ಮಸ್ತ್ ಇತ್ತು ಆ್ಯಕ್ಚುಲಿ ಭಾಳ ಖುಷಿ ಆಯಿತು ಇದು ಅಕ್ಕ ತಂಗಿ ಲವ್ ಅಂತಂದ್ರೆ ಅಕ್ಕ ತಂಗಿ ಪ್ರೀತಿ ಅಂದ್ರೆ ಅಕ್ಕ ತಂಗಿ ಬಾಂಧವ್ಯ ಅಂತಂದ್ರೆ ಹೆಂಗೆ ಇರ್ತೈತಿ ಸಣ್ಣ ಸಣ್ಣದ್ರೊಳಗೆ ಭಾಳ ಖುಷಿ ಅನ್ನಿಸ್ತೈತಿ ಹಾಂ ಕುಂದ್ರಿ ಕೆಳಗೆ ಕುಂದ್ರ ಮನಿ ಇಲ್ಲ ಇಲ್ಲಿ ನೋಡ್ರಿ ಮೇಲೆ ಹಾಕೋ ಅಂತ ಏನ ಹಾಯ್ ಗುಬ್ಬಿ
ಅದಕ್ಕೆ ಇದು ಬಿ ನೇಲ್ ಪಾಲಿಶ್ ಬಿತ್ತ ಏ ನೋಡ್ರಿ ಹ್ಞೂ ಬೇಡ 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 ತಡಿ ಒಂದ ಹ್ಞೂ ಬೇಡ ಎಲ್ಲ ಮುಗಿಸಿ ನಾಷ್ಟ ಎಲ್ಲ ಮಾಡಿ ಮಾರ್ನಿಂಗ್ ಏನೇನು ಮಾಡಬೇಕೆಲ್ಲ ಮುಗಿಸಿ ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋಣ ಅಂಥೇಳಿ ಮಾರ್ಕೆಟಿಗೆ ಹೋಗಿ ಬಂದ್ವಿ. ಯಾಕಂದ್ರೆ ಮತ್ತೆ ಬಂದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಂಗೆ ಮಾರ್ಕೆಟಿಗೆ ಹೋಗೋಣ ಅಂಥೇಳಿ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲೇ ನಮ್ಗೆ ಪರಂಗಿಕಾಯಿ ಕಂಡು, ನಮ್ಮ ಕಡೆ ಇದನ್ನು ಪರಂಗಿಕಾಯಿ ಅಂತಾರೆ ಅಥವಾ ಮಲ್ನಾಡು ಹುಂಚಿಕಾಯಿನೂ ಅಂತಾರೆ. ಸೊ ಇದನ್ನು ನೋಡಿದ ತಕ್ಷಣ ನನಗೂ ಯಾಕೋ ತೊಗೋಬೇಕು ಅನ್ನಿಸ್ತು. ಭಾಳ ದಿನ ಆಗಿತ್ತು ಇದನ್ನು ತಿನ್ನಲಾರ್ದ. ನನಗಿದು ಭಾಳ ಸೇರ್ತೈತಿ. ಸೊ ಒಬ್ಬಾಕಿ ಅಜ್ಜಿ ಮಾರ್ಕೊಂತ ಕುಂತಿದ್ಲ ಮಾರ್ಕೆಟ್ ಒಳಗೆ. ತೊಗೊಂಡು ಬಂದ್ವಿ. ತೊಗೊಂಡು ಮನ್ಯಾಗ ಎಲ್ಲರೂ ತಿಂದ್ವಿ. ಸೊ ಮಾರ್ಕೆಟಿಂದ ಬಂದ ಮೇಲೆ ಮತ್ತು ಬರ್ತ್ಡೇ ಪ್ರಿಪ್ರೇಷನ್ ಅಂದ್ರೆ ಬಲೂನ್ ಡೆಕೋರೇಷನ್ ಎಲ್ಲನೂ ಮಾಡಬೇಕಿತ್ತು. ಸೊ ಅದಕ್ಕೆ ಜಲ್ದಿ ಬಂದ್ವಿ. ಸೊ ಇವಾಗ ಸ್ಟಾರ್ಟ್ ಮಾಡೇವಿ. ನಮ್ಮ ಹತ್ರ ಆಲ್ರೆಡಿ ನಂದು ಫಸ್ಟ್ ಬರ್ತ್ಡೇ ಬ್ಯಾನರ್ ಇತ್ತು. ಸೊ ಅದನ್ನು ರಿಯೂಸ್ ಮಾಡೋಣ ಅಂಥೇಳಿ ಅದನ್ನು ರಿಯೂಸ್ ಮಾಡತ್ತೀವಿ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಬಲೂನು ಮತ್ತು ಹ್ಯಾಪಿ ಬರ್ತ್ಡೇ ಟ್ಯಾಗು ಆಮೇಲೆ ಉಳಿದಿದ್ದೆಲ್ಲನೂ ನಾನು ಆನ್ಲೈನ್ದೊಳಗೆ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಏನೇನೇನೇನೋ ಪ್ಲ್ಯಾನ್ ಇತ್ತು. ಹಿಂಗೆ ಡೆಕೋರೇಷನ್ ಮಾಡಬೇಕು, ಹಂಗೆ ಡೆಕೋರೇಷನ್ ಮಾಡಬೇಕು. ಸೊ ಆ ಥರ ಎಲ್ಲನೂ ಪ್ಲ್ಯಾನ್ ಅಂದ್ಕೊಂಡಿದ್ವಿ. ಸೊ ಸ್ಟಾರ್ಟ್ ಮಾಡೇವಿ. ಬಲೂನ್ ಎಲ್ಲ ಉಬ್ಬಿಸಿ ರೆಡಿ ಮಾಡಿ ಇಟ್ಕೊಳ್ಳೋನು, ಆಮೇಲೆ ಹೆಂಗೆ ಬರ್ತೈತೆ ಹಂಗೆ ಅಂಥೇಳಿ. ಸೊ ಆ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡೀವಿ. ನೀವು ಉಬ್ಬಿಸ್ರಿ ಬಾಯ್ಲೆ ಉಬ್ಸಕ್ಕೆ ಬರೋದು. ಪಾಪ ಅದು ನೋಡೋದು ಸಣ್ಣ ಹುಡುಗಿ ಎಷ್ಟು ಗುದ್ದಾಡಕ ಹೆಂಗದಾಳಂದ್ರೆ. ಸೊ ಹಂಗೆ ಏನೇನೋ ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ನಕ್ಕೊತ ಕಾಮಿಡಿ ಮಾಡ್ಕೊತ ಒಂದಿಷ್ಟು ಫನ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಕೊತ ಸೊ ಬಲೂನ್ ಉಬ್ಬಿಸಿ ಒಂದಿಷ್ಟು ಅದ್ರೊಳಗೆ ಉಬ್ಬಿಸಿದ್ದು ಠಬ್ 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 ಅಂತೇಳಿ ಹಂಗೆ ಹೊಡ್ಕೊತನ ಹೋಗ್ತಿತ್ತು. ಒಂದಿಷ್ಟು ಬೇಕಂತನೂ ಹೊಡಿತಿದ್ವಿ, ಏನೋ ಒಂದು ಮಜಾ ಇರಲಿ ಅಂಥೇಳಿ. ಸೊ ಹಂಗೆ ಟಿಂಗಟ್ ಎಲ್ಲನೂ ಬಲೂನ್ ಉಬ್ಬಿಸಿದ್ವಿ. ಸೊ ಬಲೂನ್ ಉಬ್ಬಿಸಿನ ಕೈಯೆಲ್ಲ ನೋವು ಬರಾಕತ್ತು, ಪಾಯೆಲ್ಲ ನೋವು ಬರಾಕತ್ತು. ಬಟ್ ಫೈನಲಿ ಈ ಥರ ಬಲೂನ್ ಉಬ್ಬಿಸಿ ರೆಡಿ ಮಾಡಿದ್ವಿ. ಏನೋ ಪ್ಲ್ಯಾನ್ ಇಟ್ಕೊಂಡು ಡೆಕೋರೇಷನ್ ಮಾಡಬೇಕಂತೇಳಿ ರೆಡಿ ಮಾಡಿದ್ವಿ. ಬಟ್ ನಮ್ಮ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ಫೈನಲಿ ನಾವು ಡೆಕೋರೇಷನ್ ಮಾಡಿದ್ದನ ಬೇರೆ. ಯಾರ್ದಾಗ್ತದೆ, ಯಾರು ದೊಡ್ಡದಾಗವಲ್ಲ, ಏನೇನೇನೇನೋ ಪ್ಲ್ಯಾನ್ ಇತ್ತು. ಆ ರೀತಿ ಮಾಡಬೇಕು, ಈ ರೀತಿ ಬಲೂನ್ ಅಟ್ಯಾಚ್ ಮಾಡಬೇಕು, ಹಂಗೆ ಹಿಂಗೆ ಅಂಥೇಳಿ. ಬಟ್ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಫೈನಲಿ ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂಥೇಳಿ ಒಂದು 4 ಬಲೂನ್ ಕಟ್ಟಿ ಅದನ್ನು ಜಸ್ಟ್ ವಾಲಿಗೆ ಅಟ್ಯಾಚ್ ಮಾಡಿಬಿಡೋನು ಅಂಥೇಳಿ. ಯಾಕಂದರೆ ಟೈಮು ಭಾಳ ಕಡಿಮೆ ಇತ್ತು. ಸೊ ಹೀಗಾಗಿ ಇಷ್ಟು ಮಾಡಿದ್ರಾತು. ಮತ್ತು ಭಾಳ ಗುದ್ದಾಡಕ್ಕೆ ಹೋಗಿ ಬರೀ ಬಲೂನೆಲ್ಲ ಹೊಡ್ಕೊತ ಹೊಂಟು. ಸೊ ಭಾಳ ಇದನ್ನು ಮಾಡೋದು ಬೇಡ ಅಂಥೇಳಿ ಫೈನಲಿ ನಮ್ಮದು ಈ ರೀತಿ ರೆಡಿ ಆಯ್ತು ಬ್ಯಾಕ್ಗ್ರೌಂಡು. ಸೊ ಪರವಾಗಿಲ್ಲ, ಮಸ್ತ್ ಕಾಣಿಸಕತ್ತಿತ್ತು. ಲಾಸ್ಟ್ ಮೂಮೆಂಟ್ ಒಳಗೆ ಏನೇನೋ ಆದ್ರೂ ಭಾಳ ಚಂದ ಆಯ್ತು. ಫಿನಿಶಿಂಗ್ ಭಾಳ ಚಂದ ಬಂತು ಬಲೂನ್ ಡೆಕೋರೇಷನದ್ದು. ಸೊ ಮಸ್ತ್ ಆಯ್ತು ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡ್ ಎಲ್ಲ ಮಸ್ತ್ ಕಾಣಿಸಕತ್ತಿತ್ತು. ಸೊ ಇದಾದ ಮೇಲೆ ಒಂದು ಸಡನ್ನಾಗಿ ಸರ್ಪ್ರೈಸಿಂಗ್ ಪಾರ್ಸಲ್ ಬಂತು ನನಗೆ. ಅದು ಎಲ್ಲಿಂದಪ್ಪ ಅಂತಂದ್ರೆ ಆಯುಷ್ ಟಿ ವಿಯಿಂದ ಪಾರ್ಸಲ್ ಬಂತು. ಯಾಕೆ ನನಗೆ ಆಯುಷ್ ಟಿ ವಿಯಿಂದ ಪಾರ್ಸಲ್ ಬಂತಪ್ಪ ಅಂತಂದ್ರೆ, ಆಯುಷ್ ಟಿ ವಿ ಒಳಗೆ ಒಂದು ಫೋನಿನ ಕಾರ್ಯಕ್ರಮ ಇರ್ತೈತಿ ಡೈಲಿ 3:30ಗೆ. ಸೊ ಆ ಫೋನಿನ ಕಾರ್ಯಕ್ರಮದೊಳಗೆ ನಾ ಪಾರ್ಟಿಸಿಪೇಟ್ ಮಾಡಿ ಅವ್ರು ಕೇಳುವಂಥ ಕ್ವಶನ್ಗೆ ಆನ್ಸರ್ ಮಾಡಿದ್ನಂದ್ರೆ ಅವ್ರು ನನಗೆ ಗಿಫ್ಟ್ ಕಳಿಸ್ತಾರೆ. ಸೊ ಆ ಗಿಫ್ಟ್ ನನಗೆ ನನ್ನ ಬರ್ತ್ಡೇ ದಿವಸ ಬಂದಿತ್ತು. ಅದು ಗಿಫ್ಟ್ ರ್ಯಾಪ್ ಮಾಡಿ ಬಂದಿತ್ತು. ಸೊ ಏನಪ್ಪ ಅಂತಂದ್ರೆ ಬರ್ತ್ಡೇಗೆ ಗಿಫ್ಟಾಗಿ ಕಳಿಸ್ಯಾರಪ್ಪ ಅನ್ನೋ ಹಂಗೆ ಅದು ಸರ್ಪ್ರೈಸಿಂಗ್ಲಿ ಬಂತು. ಸೊ ಇದೊಂದು ಭಾಳ ಸರ್ಪ್ರೈಸಿಂಗ್ ಖುಷಿ ಕೊಡ್ತು. ಸೊ ಅದನ್ನು ಓಪನ್ ಮಾಡಿ ನೋಡತ್ತೀನಿ. ಅದ್ರೊಳಗೆ ಏನೈತಿಪ್ಪ ಅಂತಂದ್ರೆ ಈ ಥರದ್ದು ಗಿಫ್ಟ್ ನನಗೆ ಭಾಳ ಸಲ ಬಂದವು. ಇದು ಒಂದು 7-8
ಟೈಮ್ಸ್ ಬಂದಾವ ಅನ್ಸುತ್ತೆ ಗಿಫ್ಟ್ಸು. ಒಂಥರ ನಮಗೆ ಆಯುಷ್ ಟಿ ವಿಯವರು ಆತ್ಮೀಯರಾದಂಗೆ ಆಗಿಬಿಟ್ಟಾರ. ಸೊ ಅವಾಗವಾಗ ಗಿಫ್ಟ್ ಕಳಿಸ್ಕೊತಾನೆ ಇರ್ತಾರೆ. ಸೊ ಫೈನಲಿ ಏನೈತಿ ಗಿಫ್ಟ್ ಅಂತ ಓಪನ್ ಮಾಡಿದ್ರೆ ಪೀನಟ್ಸ್ ಇದ್ದರು ಅದ್ರೊಳಗೆ, ಫ್ರೈಡ್ ಪೀನಟ್ಸ್ ಬೇರೆ ಬೇರೆ ಫ್ಲೇವರ್ದು ಇತ್ತು. ಇದು ನನಗೆ ಎಷ್ಟು ದಿನ ಆದರೂ ಒಂದು ಸಲನೂ ಬಂದಿರಲಿಲ್ಲ. ಸೊ ಇವತ್ತು ಇದು ಬಂತು. ಸೊ ಬರ್ತ್ಡೇಗೆ ಎಂಜಾಯ್ಮೆಂಟ್ ಮತ್ತು ಪ್ಲಸ್ ಆಯಿತು. ಸೊ ಇದಾದ ಮೇಲೆ ನಮ್ಮ ಬರ್ತ್ಡೇ ಗರ್ಲ್ ಎಂಟ್ರಿ ಕೊಟ್ಲು. ಇದೆಲ್ಲನೂ ಬರ್ತ್ಡೇ ದಿವಸ ನಾವು ಏನೇನು ಮಾಡಿದ್ವಿ, ಹೆಂಗೆ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದು ಈ ವಿಡಿಯೋ ಒಳಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಬರ್ತ್ಡೇಗೆ ಯಾರು ಬಂದಿದ್ದರು, ಬರ್ತ್ಡೇ ಹೆಂಗಾಯಿತು, ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಾಯಿತು, ನೈಟು ಏನು ಫಂಕ್ಷನ್ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.